ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಮತ್ತೊಂದು ಹೊಸ ವ್ಲಾಗಿಗೆ. ಏನು ಮಾಡೋದಪ್ಪ ಈ ವ್ಲಾಗ್ ಒಳಗೆ ಅಂತಂದ್ರೆ ಪ್ಯಾಕಿಂಗ್ ಮಾಡ್ಕೋಬೇಕು. ನಾನು ಟ್ರಿಪ್ ಹೊಂಟೇವಿ ನಾಳೆ 2 ದಿವಸ. ನಮ್ಮ ಅಣ್ಣನ ಬರ್ಡೇ ಐತಿ ಅಂತಂದು ಚಿಕ್ಕಮಂಗ್ಳೂರು ಹೊಂಟೇವಿ. ಬಟ್ ಬಿಫೋರ್ ದ್ಯಾಟ್ ನಾನು ಸ್ವಲ್ಪ ಕೆಲಸ ಐತಿ ಒಂದು ಸಣ್ಣದು ಬ್ಯಾಂಕಿಂದ. ಅದು ಮುಗಿಸ್ಕೊಂಡು ಜಿಮ್ ಹೋಗಿ ವರ್ಕೌಟ್ ಎಲ್ಲ ಮಾಡಿಕೊಂಡು ಆಮೇಲೆ ಬಂದು ಕಾರದೆಲ್ಲ ವಾಷಿಂಗ್ ಮಾಡಿಸ್ಕೊಂಡು ನಂತರ ಪ್ಯಾಕಿಂಗ್ ಮಾಡೋಣ. ಸೊ ಪ್ಯಾಕಿಂಗ್ ಪ್ರೊಸೆಸ್ ಲಾಸ್ಟಿಗೆ ಇರ್ತೈತಿ. ಅಲ್ಲಿ ಮಟ್ಟ ನಾನು ಏನು ಕೆಲಸ ಅದಾವು ಜಿಮ್ಮು ಬ್ಯಾಂಕ್ ಇವನ್ನೆಲ್ಲ ಹೋಗಿ ಬರೋಣ ಅಂತ. ಭಾಳ ಲೇಟ್ ಮಾಡೋದು ಬೇಡ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕೆಳಗೆ ಹೋಗಿ ನಾಷ್ಟ ಅದು ಮಾಡ್ಕೊಳ್ಳೋಣ. ಹೊರಗೆ ಹೋಗಿ ಎಲ್ಲರೂ ಒಂದು ಕಪ್ ಸ್ಟ್ರಾಂಗ್ ಕಾಫಿ ಕೊಡೋದು, ಆಮೇಲೆ ಬ್ಯಾಂಕ್ ಕಡೆ ಹೋಗುವ. ಲೆಟ್ಸ್ ಗೋ. ಸ್ಟ್ರಾಂಗ್ ಕಾಫಿ ಇಲ್ಲೇ ರೆಡಿ ಆಗತ್ತೈತೆ, ಮತ್ತೆ ಯಾಕೆ ಹೊರಗೆ ಹೋಗೋದು, ಇಲ್ಲೇ ಕುಡಿಯೋದು. ಎಂತ ಯಾರಾದರೂ ಬರ್ತೀರಾ ಚಿಕ್ಕಮಂಗ್ಳೂರಿಗೆ? ಬರ್ತಿ? ನೀನು ಬರ್ತೀಯಾ ಬಿಂದು ಪ್ರಿಯಾ? ನಾವು 3 ತಾರ್ ಒಯ್ಯತ್ತೀವಿ. 1 ತಾರ್ ರಾಕ್ಸ್ ವೈಟ್, 2 ಬ್ಲ್ಯಾಕ್ ತಾರ್. ಚಿಕ್ಕಮಂಗ್ಳೂರು ಕಪಲ್ಸ್. ಒಬ್ಬನೇ ಸಿಂಗಲ್ ಹೋಗೋದಪ್ಪ. ನಂದು ಮದುವೆ ಮಾಡಿಸ್ರಿ, ನಾನು ಹೋಗ್ತೀನಿ ಕಪಲ್ ಆಗಿ. ಒಬ್ಬನೇ ಮಗ ಇದ್ರಿ ಇವೆಲ್ಲ ಏನಂತಾರ, ಇಲ್ಲ ಸುಡ್ತೈತಿ. ಚಲೋ ಆಗೈತಿ, ಭಾಳ ಸ್ಟ್ರಾಂಗ್ ಆಗೈತಿ. ಸ್ವಲ್ಪ ಸಕ್ರೆ ಹಾಕ. ಅಯ್ಯೋ ಕಡಿಮೆ ಆಗ್ತದೆ. ಇಷ್ಟು ಮಳೆ ಆಗತ್ತೈತಂದ್ರು ಫುಲ್ಲು ಶೆಕೆ ಅನ್ಸಂದೈತೆ ನಂಗೆ. ಹೆಚ್ಚಿಗೆ ಆಲ್ರೆಡಿ ಭಾಳ ಲೇಟ್ ಆಗಿಬಿಟ್ಟೈತಿ. ಬ್ಯಾಂಕ್ 12:30 ಆಯ್ತು. ಬ್ಯಾಂಕ್ ಟೈಮಿಂಗ್ ಮತ್ತು ಊಟಕ್ಕೆ ಗೀಟಕ್ಕೆ ಹೋದ್ರಂದ್ರೆ ವಜ್ಜೆ ಆಗ್ತೈತಿ. ಮತ್ತು ಮನ್ಯಾಗ ಬೈಸ್ಕೊಡೋದು ಕೆಲಸನ. ಇವತ್ತೇನ್ರ ಕೆಲಸ ಆಗಲಿಲ್ಲ ಅಂದ್ರೆ ಜಲ್ದಿ ಹೋಗುವ ಬ್ಯಾಂಕ್ ಕಡೆ, ಆಮೇಲೆ ಮಾತಾಡ್ತೀನಿ ಅಂತ. ಮಸ್ತ್ ಐತಿ ವೆದರ್, ಮಜಾ ಬರ್ತೈತಿ. ಇಲ್ಲೇ ಇಷ್ಟು ಮಜಾ ಐತಿ ವೆದರ್ ಅಂತ ನಾಳೆ ಚಿಕ್ಕಮಂಗ್ಳೂರ್ನಾಗ ಎಷ್ಟು ಮಸ್ತ್ ಇರ್ತೈತಿ ಅಂತ ಈಗ ಐ ಆಮ್ ರಿಯಲಿ ವೆರಿ ಎಕ್ಸೈಟೆಡ್. ಬನ್ನಿ ಹೋಗುವ. ಬನ್ನಿ ಬಾಸ್. ಏನು ರೊಕ್ಕದ ಸೌಂಡ್? 100 ರೂಪಾಯಿ ಅಂತ ಬ್ರೋ. ಎವ್ರಿ ಟೈಮ್ ನಾನು ನಿಲ್ಲಿಸ್ತೇನೆ ನಿನ್ನಂತ. ನೀ ಇವತ್ತು ಲೇಟ್ ಬಂದೇನ? ನೀನ್ ಜಲ್ದಿ ಬರ್ಬೇಕಲ್ಲ ಮರೆ. ಬಂದು ಎಷ್ಟೊತ್ತಾದ ಬರ್ತಾನ? ಏನೋ ಫಸ್ಟ್ ಟೈಮ್ ಬಂದಿ ಬಾ. ಕಟಿಂಗ್ ಮಾಡಿಸ್ಲ? ಬೇಡ, ಇನ್ನೊಂದು 10 ದಿವಸ ಬಿಟ್ಟು ಮಾಡಿಸ್ತೀನಿ. ಟ್ರಿಮ್ ಆಗಿರಾಕ. ಧಾರಾಕಾರ ಮಳೆ. ಕಡಿಮೆ ಅಂತ ಮತ್ತೆ ಒಳ್ಳೆ ವಾಪಸ್ ಮನೆ ಕಡೆ ಹೊಂಟೇವೆ ನಾವು ಈಗ. ಆ್ಯಕ್ಚುಲಿ ಬ್ಯಾಂಕಿಂದ ಡೈರೆಕ್ಟ್ ಜಿಮ್ ಕಡೆ ಹೋಗೋದಿತ್ತು. ಬಟ್ ಇನ್ನೊಂದು ಸ್ವಲ್ಪ ಮನೆಗೆ ಹೋಗಿ ಮತ್ತೊಂದು ಸ್ವಲ್ಪ ಬ್ಯಾಂಕ್ನಾಗ ಕೆಲಸ ಐತಿ. ಸೊ ಹಂಗಾಗಿ ಜಲ್ದಿ ಮನೆಗೆ ಹೋಗಿ ಏನೇನು ತೊಗೊಳೋದ ಸಾಮಾನೆಲ್ಲ ತೊಗೊಂಡು ಮತ್ತೆ ಬ್ಯಾಂಕಿಗೆ ಹೋಗಿ ಅದೆಲ್ಲ ಮಾಡಿ ಆಮೇಲೆ ಜಿಮ್ ಕಡೆ ಹೋಗ್ಬೇಕು. ನನಗೇನೋ ಡೌಟ್, ನಂದು ಎಲ್ಲ ಕೆಲಸ 4 ಗಂಟೆ ಒಳಗೆ ಮುಗಿಸ್ಕೋಬೇಕಾಗಿತ್ತು. ನಾನು ಆಲ್ರೆಡಿ 1:40 ಆಯ್ತು. ಏನೋ ಡೌಟ್ ನನಗೆ ಅಷ್ಟ್ರ ಮುಗಿತೈತೆ ಅನ್ನೋದು. ನೋಡೋಣ, ಅಷ್ಟ್ರ ಮುಗಿದ್ರೆ ಭಾಳ ಚಲೋ ಅದ. ಗೋ. ಬಾರೋ ಬಿಕ್ಕು ಇಲ್ಲಿ. ಬಾ ಇಲ್ಲಿ. ಸೇ ಹಾಯ್. ಸ್ಕೂಲಿಗೆ ಹೋಗಿ ಬಂದೇನು ನೀನು? ಹಾಂ ರೀ, ಹೋಗಿ ಬಂದೀರಿ. ಇವಾಗ ಜಿಮ್ ಕಡೆ ಹೋಗುವ. ಫೋನ್ಯಾಗ ಚಾರ್ಜ್ ಇಲ್ಲ, ಏನಿಲ್ಲ. ಜಿಮ್ ಹೋಗುವ. ಇಲ್ಲಿಂದ ದೂರ ಏನಿಲ್ಲ, ನಮ್ಮ ಜಿಮ್ ಇಲ್ಲೇ ಸಮೀಪ ಐತಿ.
ಮುಗಿಸ್ಕೊಂಡು ಬಂದೆ. ಈಗ ಮನೆ ಕಡೆ ಹೊಂಟೇನಿ. ಸ್ನಾನ ಮಾಡ್ಬೇಕು ಈಗ ಇನ್ನೊಂದ್ಸಲ. ಮತ್ತೆ ಸ್ನಾನ ಮಾಡ್ಕೊಂಡು ಊಟ ಮಾಡೋಣ, ಹಸುವಾಗೈತಿ. ಊಟ ಮಾಡಿ ಆಮೇಲೆ ಸಾಧ್ಯ ಆದ್ರೆ ಬ್ಯಾಗ್ ಪ್ಯಾಕ್ ಮಾಡೋಕೆ ಟ್ರೈ ಮಾಡ್ತೀನಿ. ಈಗ ಇನ್ನು ನಮ್ಮ ಬಾಯ್ಸ್ ಎಲ್ಲ ಊರಿಂದ ಬಂದಿಲ್ಲ ಅನಿಸ್ತೈತಿ. ಅವ್ರು ಬಂದಿದ್ರು ಅಂತಂದ್ರೆ ಅವ್ರ ಕಡೆ ನಾವು ಹೋಗೋದು. ಬಂದು ರಾತ್ರಿ ಪ್ಯಾಕ್ ಮಾಡ್ಕೊತೀನಿ ಬ್ಯಾಗ್. ಅವ್ರು ಇನ್ನೂ ಬಂದಿದ್ದಿಲ್ಲ, ಲೇಟ್ ಅದು ಅಂತಂದ್ರೆ ಈಗ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಅವ್ರ ಕಡೆ ಒಮ್ಮೆ ಬಂದೆ ಅಂದ್ರೆ ಅವ್ರು ಭಾಳ ಹೊತ್ತನ ಆಕೈತೆ, ಅವ್ರ ಕಡೆ ಕುಂತು ಬಿಡೋದಾಕೈತಿ. ಇಲ್ಸಿ ಹೋಗೋನ್ ಮನೆ ಕಡೆ ಹೋಗಿ ಮೊದಲು ಸ್ನಾನ ಅದು ಮಾಡ್ಕೊಂಡು ಊಟ ಮಾಡೋಣ ಅಂತ. ಆಮೇಲೆ ಏನಾಗ್ತೈತೆ ಆಗಲಿ. ಲೆಟ್ಸ್ ಗೋ. ಯಪ್ಪ ಮಳೆ ಆದ್ರೆ ಇಲ್ಲಿ ಗಾಡಿ ಹೊಡ್ಯಾಕ ತ್ರಾಸಪ್ಪ, ಜರ್ದಾಡ್ಬಿಡ್ತೈತಿ. ಆತ ಊಟ ಸ್ನಾನ ಆಗೈತಿ. ಊಟ ಮಾಡೋಣ ಜಲ್ದಿ ಮಾಡಿ ಅಷ್ಟರೊಳಗೆ ಜಲ್ದಿ ಅಂದರೆ ಜಲ್ದಿ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಬಾಯ್ಸ್ ಇನ್ನೇನು ಬರ್ತಾರೆ ಗೊತ್ತೈತಿ, ಬಂದಿಂದ ಆಗಲ್ಲ, ಮತ್ತು ರಾತ್ರಿ ಓಡಿಸೋದಾಕೈತಿ. ಈಗ ಮಾಡ್ಕೊಂಡ್ಬಿಡ್ತೀನಿ ಅಂತ. ಡನ್ ವಿತ್ ಊಟ. ಈಗ ಪ್ಯಾಕ್ ಮಾಡ್ಕೊಳ್ಳೋಣಂತ. ನಾನು ಡೈಲಿ ವೇರ್ ಅರ್ಬಿ ಎಲ್ಲ ಈಗ ವಾಷಿಂಗ್ ಮಿಷಿನ್ ಹಾಕ್ಯಾರ, ಸೊ ಅವನ್ನೆಲ್ಲ ರಾತ್ರಿ ಇಟ್ಕೊಳ್ಳೋದಾಕೈತಿ. ಈಗ ಸದ್ಯಕ್ಕೆ ಹೊಸ ಯಾವ ಇಟ್ಕೋಬೇಕು ಅಂತ ನೋಡೋಣ ಅಂತ. ಇದು ದೊಡ್ಡ ಟಾಸ್ಕಪ್ಪ ಇದು, ಅರ್ಬಿ ಇಟ್ಕೊಳ್ಳೋದು. ಏನು ಇಟ್ಕೋಬೇಕು ಅನ್ನೋದು ಗೊತ್ತಾಗಲ್ಲ. ಥಂಡಿ ಇರ್ತೈತಿ, ಹುಡಿಯಾರ ಇಟ್ಕೋಬೇಕು. ಬಟ್ ಕಂಟಿನ್ಯೂ ಹುಡಿ ಹಾಕೊಂಡು ಕುಂದ್ರಾಕು ಆಗಲ್ಲ. ನೀವೆರಡಂತರೂ ಇಟ್ಕೊಳ್ಳೋಣ, ಬ್ಲ್ಯಾಕ್ ಆ್ಯಂಡ್ ಪಿಂಕ್. ವೇಟ್, ಮೊದಲೆಲ್ಲ ಏನೇನು ಇಟ್ಕೋಬೇಕು ಅಂದಿನಿ ಅವನ್ನೆಲ್ಲ ಹೊರಗೆ ಇಟ್ಕೊತೀನಿ. ಅದಾದಮೇಲೆ ವಿಡಿಯೋ ಮಾಡುವ. ಇಷ್ಟೆಲ್ಲ ಐಟಮ್ ಅದಾವೆ. ಬ್ಯಾಗ್ ಒಂದು ಮಾಡಬೇಕು, ಹೆಂಗೆ ಇಟ್ಕೋಬೇಕು ವರ್ಕ್ ಆಗತ್ತಿಲ್ಲ. ಬೇರೆ ಯಾವ್ದಾರು ಕಾರ್ದು ಒಯ್ಯತ್ತಿದ್ವಿ ಅಂತಂದ್ರೆ ಡಿಕ್ಕಿ ಐತೆ ಬಿಡು ಇಟ್ಕೋಬೋದು ಅಂತಿದ್ದೆ. ಬಟ್ ಈಗ ನಾವು ತಾರು ಒಯ್ಯತ್ತೀವಿ, ತಾರು ಒಳಗೆ ಮೊದಲೇ ಡಿಕ್ಕಿ ಇರಲ್ಲ. ಒಂದು ಬ್ಯಾಗ್ ಮಾಡ್ಬೇಕು ಹೆಂಗಾರ ಮಾಡಿ. ಭಾಳೇನು ಇಟ್ಕೊಳ್ಳೋಂತಿಲ್ಲ. ಓ ವೇಟ್, ಎರಡು ಪುಲೋವರ್, ಇದೊಂದು ಹುಡಿ, ಇವೆಲ್ಲದರ ನಡಕ್ಕೆ ಒಂದು ಪ್ಯಾಂಟ್ ಇಟ್ಕೊಂಡೆ. ಇನ್ನೊಂದು ಇಟ್ಕೊಂಡೆ, ಇಲ್ಲಾಂದ್ರೆ ಇಲ್ಲ. ನೈಟ್ ವೇರ್ ಅದಾವು, ಗೋಪ್ರೋ ಐತಿ, ಮೈಕ್ ಐತಿ, ವಾಲೆಟ್ ಐತಿ, ಡ್ರೋನ್ ಬ್ಯಾಟ್ರಿ ಚಾರ್ಜ್ ಆಗತ್ತವು ಎಲ್ಲ ಇಟ್ಕೊಂಡೀನಿ. ಇದು ಡ್ರೋನ್ ಒಂದು ಚಾರ್ಜ್ ಆತಂತಂದ್ರೆ ಕಂಟ್ರೋಲರ್ ಒಂದು ಸ್ವಲ್ಪ ಚಾರ್ಜ್ ಇಡಬೇಕು. ಅದೊಂದು ಆದ್ರೆ ಮುಗೀತು, ಎಲ್ಲ ನಂದು ಸೆಟಪ್ ರೆಡಿ ಇರ್ತೈತಿ. ಮೈಕು ಆಲ್ರೆಡಿ ಚಾರ್ಜ್ ಇದ್ದಿದ್ದೈತಿ. ಚಲೋ ಪ್ಯಾಕಿಂಗ್ ಚಾಲೂ ಮಾಡುವ. ಲೆಟ್ಸ್ ಗೋ. ಅಂತೂ ಇಂತೂ ಮುಗೀತಪ್ಪ ಪ್ಯಾಕಿಂಗ್. ಅಂದ್ಕೊಂಡಿದ್ದಕ್ಕಿಂತ ಭಾಳ ಜಲ್ದಿ ಆಗ್ಬಿಡುತ್ತೆ ಪ್ಯಾಕಿಂಗ್. ಈಗ ಹೆಂಗಿದ್ರು ನಾನು ಡ್ರೋನ್ ಇಟ್ಕೊಳಕ್ಕೆ ಒಂದು ಹ್ಯಾಂಡ್ ಬ್ಯಾಗ್ ತೊಗೊಳಬೇಕು. ಅದ್ರೊಳಗನ ಇದು ಡ್ರೋನ್ ಆಗಲಿ ನೈಟ್ ಪ್ಯಾಂಟ್ ಆಗಲಿ ಇಟ್ಕೊತೇನಂತ. ಈಗ ಏನಿಲ್ಲ, ಎಲ್ಲ ಪ್ಯಾಕಿಂಗ್ ಅಂತೂ ಎಲ್ಲ ಮುಗ್ದೈತಿ. ಡ್ರೋನ್ ಚಾರ್ಜ್ ಆಗಂತೈತಿ, ಕಂಟ್ರೋಲರ್ ಒಂದು ಚಾರ್ಜ್ ಆಗಬೇಕು. ಅದಾಗಿಂದ ಬ್ಯಾಗ್ ಒಳಗೆ ಇಟ್ಬಿಟ್ರೆ ಮುಗೀತು. ರಾತ್ರಿ ಇಡ್ತೀನೋ ಬೆಳಗ್ಗೆ ಇಡ್ತೀನೋ ಬ್ಯಾಗ್ನಾಗ ನಂಗೆ ಗೊತ್ತಿಲ್ಲ, ಒಟ್ಟು ಇಡ್ತೀನಿ. ಈಗ ಸದ್ಯಕ್ಕಂತೂ ಖಾಲಿ ಇದೀನಿ, ಕೆಲಸ ಏನಿಲ್ಲ. ನೋಡ್ತೀನಿ, ಕುಂತು ಎಡಿಟ್ ಮಾಡ್ತೀನಿ. ಒಂದೆರಡು ವೀಡಿಯೋ ಅದಾವೆ ಹಳೆ ಎಡಿಟ್ ಮಾಡು. ಬಟ್ ಅಮ್ಮ ಮನೆಯೊಳಗೆ ಕೆಲಸನೂ ಐತೆ ನಂದು. ನೋಡೋಣ, ಈಗ ಕುಂತು ಎಡಿಟ್ ಅಂತೂ ಮಾಡ್ತೀನಿ. ನಮ್ಮ ಮನೆಗೆ ಇನ್ನೋರು ಏನಾರ ಕಾಲ್ ಮಾಡಿ ಹೋಗ್ಬಾರ್ದು ಅಂತಂದ್ರೆ ಆವಾಗ ಹೋಗುವ. ಈಗ ಸದ್ಯಕ್ಕೆ ಸ್ವಲ್ಪ ಎಡಿಟ್ ಮಾಡೋಣ. ಬನ್ನಿ ಗಾಯ್ಸ್, ಹೋಗುವ. ಮತ್ತೆ ಹೇಳಿದ್ದೆ ಅಲ್ಲ, ನಮ್ಮ ಮನೆಗಿನ್ನೋರು ನಮಗೆ ಗೊತ್ತೈತ್ರಿ. ಏನ್ರಿ ಹಿಂಗೆ ಕೆಲಸ ಮಾಡೋಕೆ ಕುಂತೈತಿ, ಹೋಗಿ ಬಾ ಅಲ್ಲಿ ಹೋಗಿ ಬಾ ಇಲ್ಲಿ ಹೋಗಿ ಬಾ ಅಂತ ಹೇಳ್ತಾರೆ. ಗೊತ್ತಿತ್ತು, ನಾ ಎಕ್ಸ್ಪೆಕ್ಟು ಮಾಡಿದ್ದೆ. ಇರಲಿ, ಹೋಗುವ. ಈಗ ನಮ್ಮ ಅಜ್ಜಿ ಮನೆ ಕಡೆ ಹೋಗಿ ಕೆಲಸ ಐತಲ್ಲ, ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೆಯಂತೈತಿ, ಹೋಗಿ ನೋಡ್ಕೊಂಡು ಬರೋಣ ಅಂತ. ಅದೆಷ್ಟೊತ್ತಾಕೈತಿ. ಅಷ್ಟು ಕುಂತವನ್ರಿ ಶೀಟ್. ಅವನೇನ್ರ ಅಂತಂದ್ರೆ ಒಂದೇ ದಿನ ಸ್ಟಾರ್ನೇ. ಇಷ್ಟೊತ್ತನ ಬಾಯ್ಸ್ ಜೊತೆ ಅಡ್ಡಾಡಿ ಮಾಡಿ ಬಂದು ತಾರಿಗೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬಂದಿದ್ದು ಆಯಿತು, ಎಲ್ಲ ಆಯಿತು.
ಈಗ ಮಲ್ಕೋಬೇಕು, ಯಾಕಂದ್ರೆ ಬೆಳಗ್ಗೆ 5:30 ಅಂದ್ರೆ ನಾನು ಮನೆ ಮುಂದೆ ಇರಬೇಕು. ಅಂದ್ರೆ ನಾವು 6 o'clock ಬಿಡ್ತೇವೆ. ನನಗೇನು ಡೌಟ್, ನಾ ಅಷ್ಟಲಿಗೂ ಹೇಳ್ತೇನೆ ಅಂತಂದು, ಬಟ್ ಎಲ್ಲರೂ ಹೇಳಲೇಬೇಕು ಅಂತ ಹೇಳ್ಯಾರ. ಹೇಳಲಿಲ್ಲ ಅಂದ್ರೆ ಬಿಟ್ಟು ಹೋಗಾರ, ನಾವು ಒಬ್ಬನೇ ಸಪ್ರೇಟ್ ಹೋಗೋದಾಗ್ತೈತಿ. ಹಾಂ, ಆಲ್ರೆಡಿ ಟೈಮ್ 10:30 ಆಗೈತಿ. ಹೋಗಿ ಮಲ್ಕೋಬೇಕು. ಎಲ್ಲ ಅಂತೂ ಪ್ಯಾಕ್ ಅಂತೂ ಮಾಡೀನಿ. ಡೈಲಿ ವೇರ್ ಒಂದು ಮಾಡ್ಕೊಡೋದೈತಿ, ಅದನ್ನ ಬೆಳಗ್ಗೆ ಮಾಡ್ಕೊತೀನಿ. ಇವಾಗ ಹೋಗಿ ಮಲ್ಕೊಳ್ಳುವ. ಮತ್ತು ನಾಳೆ ಬ್ಲಾಗ್ ನೋಡ್ರಿ, ಟ್ರಿಪ್ಪಿಂದ ಇರ್ತೈತೆ, ಗೊತ್ತಾಗ್ತೈತಿ ಎಲ್ಲಿ ಹೋಗಿದ್ವಿ ಏನಂತೆಲ್ಲ. ಎಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡುವ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಬಾಯ್ ಬಾಯ್.